ಸುರಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಸಾರ್ಥಕ್ ಸಾರ್ ಛೋಟಾ ಸ್ಮಾಲ್ ಬಾಸ್. ನಾನು ಕರಡಿ ಮುಂದೆ ನಿಂತ್ಕೊಂಡು ನಾನು ಇಡೀ ಮೈ ನೋಡ್ಕೊಂಡ್ಬಿಟ್ಟೆ, ಒಂದು ಮಚ್ಚೆನೂ ಇಲ್ಲ. ಇನ್ನು ನಾಲ್ಗೆ ಮೇಲೆ ಮಚ್ಚೆ ಇರುತ್ತಾ? ಅಪ್ಪ ಅಪ್ಪ ಬನ್ನಿ ಹೋಗೋಣ. ಈ ಜಾಗ ಜನ ಯಾವ್ದು ಸರಿ ಇಲ್ಲ. ಯಾಕಮ್ಮ ಏನಾಯ್ತು? ಈಗ ಎಲ್ಲಿಗೆ ಹೋಗ್ಬೇಕು? ಹಾ, ಎಲ್ಲಿಂದ ಬಂದ್ವು ಅಲ್ಲಿಗೆ ಬನ್ನಿ, ಮನೆಗೆ ಹೋಗೋಣ. ಮನೆಗ? ನಾವು ವೇದಾಂತ್ ಜೊತೆ ಬಂದಿದ್ದಲ್ವಾ, ಅವ್ರ ಜೊತೆನೆ ವಾಪಸ್ ಹೋಗ್ಬೇಕು. ಅದಿರ್ಲಿ, ಈಗ ಹೋಗೋಣ ಅಂತ ಹೇಳೋಂತದ್ದೇನಾಯ್ತು? ಏನೋ ಆಯ್ತು, ನಾವ್ ಪಾಡಿಗೆ ಹೋಗೋಣ, ಅವ್ರವ್ರ ಪಾಡಿಗೆ ಹೋಗ್ತಾರೆ. ರೌಡಿನಾದ್ನಿ ಇಷ್ಟೊತ್ತು ಚೆನ್ನಾಗಿದ್ದಲ್ಲ, ಏನಾಯ್ತು? ಅದನ್ನ ನಿಮ್ ಅಣ್ಣನ ಹತ್ರನೇ ಕೇಳಿ, ಅವನೇ ಹೇಳ್ತಾನೆ. ಅವನಂತೂ ಕ್ಲೂಸು ಮೆಂಟ್ಲು. ಅಪ್ಪ ನೀವ್ ಬನ್ನಿ ಹೋಗೋಣ. ಅಮ್ಮೋ, ವಿಷಯ ಏನು ಅಂತನಾದ್ರೂ ಹೇಳು. ಲೇ, ನೀನ್ ಅವ್ರನ್ನೇ ಮದ್ವೆ ಆಗ್ಬೇಕಿರೋಳ್ ಕಣೆ, ಯಾಕೆ ಹೀಗೆ ಆಡ್ತಿದ್ಯಾ? ರೌಡಿನಾದ್ನಿ, ನೀವ್ ಇಬ್ಬರ ಹತ್ರ ಏನೇ ನಡೆದಿದ್ರು ನಮ್ಮ ಹತ್ರ ಶೇರ್ ಮಾಡ್ಕೋ, ಸೊಲ್ಯೂಷನ್ ಕೊಡ್ಬೋದಲ್ವಾ ನಾವು? ಏನು ಶೇರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅಪ್ಪ ನಾನಂತೂ ಹೋಗ್ತಿದ್ದೀನಿ, ನೀವ್ ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ. ಏನಾಯ್ತು ವೇದಾಂತ್? ಯಾಕವಳು ಹಾಗಾಡ್ತಿದ್ದಾಳೆ? ಜಗಳ ಏನಾರು ಆಡಿದ್ರ? ಅಗ್ರಜ ನೋಡ್ದ ನೀನ್ ಹುಡುಗಿನ ಯಾರನ್ನೋ ಕೊಲೆ ಮಾಡೋ ರೇಂಜ್ ಹೋಗ್ತಿದ್ದಾಳೆ. ನಾವ್ ಯಾರೇ ಏನೇ ಹೇಳಿದ್ರು ಕೇಳ್ತಿಲ್ಲ. ಏನ್ ನಡೀತು? ನಾನು ಯಾರು ತಡೆಯುತ್ತೆ, ಬೇಕಾದ್ರೆ ಹೋಗ್ತಾರೆ ಬಿಡಿ. ಏನಿದೆ ಹಿಂಗ್ ಹೇಳ್ತೀರಲ್ಲ? ಸುಮ್ನೆ ದಾರಿ ಬಿಟ್ರೆ ಸರಿ. ಮೊದಲ ತಲೆ ಕೆಟ್ಟಿದೆ, ಅನ್ಯಾಯವಾಗಿ ಬಲಿಯಾಗ್ಬಿಡಿ, ಆಮೇಲೆ ಕೊಯ್ನ್ ಕನ್ಸ್ಬಿಡ್ತೀನಿ. ದಾರಿ ಬಿಡಿ. ಪರವಾಗಿಲ್ಲ ಮೇಡಮ್, ನಾನ್ ದಾರಿ ಬಿಡಲ್ಲ. ಏಯ್, ಮರ್ಯಾದಿಂದ ಹೇಳ್ತಿದ್ದೀನಿ, ದಾರಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ರಕ್ತಪಾತ ಆಗೋದಂತೂ ಗ್ಯಾರಂಟಿ. ರಕ್ತಪಾತ ಆದ್ರೂ ಪರವಾಗಿಲ್ಲ, ನಾನು ಬಿಡಲ್ಲ. ಅಯ್ಯೋ ಕಾಂತ! ಪುಣ್ಯಕ್ಕೆ ಬ್ಲಡ್ ಬಂದಿಲ್ಲ. ಹೋಗಿ ಮೇಡಮ್, ಆದ್ರೆ ನೀವು ಆಚೆ ಹೋಗಕ್ಕಾಗಲ್ಲ. ಯಾಕ್ರಿ, ನಿಮ್ ಬಾಸ್ ಒಬ್ರದೇ ಗಾಡಿ ಇರೋದ? ನಾನು ಆಟೋಲೆಲ್ಲ ಹೋಗ್ತೀನಿ, ಕ್ಯಾಬಲ್ಲ ಹೋಗ್ತೀನಿ. ಅದ್ಯಾವ್ದು ಬರಲ್ಲ ಮೇಡಮ್. ಯಾಕ್ರಿ ಬರಲ್ಲ? ಬರುತ್ತೆ. ಹೇಗ್ ಬರುತ್ತೆ ಮೇಡಮ್? ರಾಜ್ಯಾದ್ಯಂತ ಲಾಕ್ಡೌನ್ ಅನೌನ್ಸ್ ಆಗಿದೆ, ಈಗಷ್ಟೇ ನ್ಯೂಸ್ ಅಲ್ಲೆಲ್ಲ ಬಂತು. ಏನು ಲಾಕ್ ಡೌನ್? ಅಂದ್ರೆ ಅದ್ ಮುಗಿಯವರೆಗೂ ಇಲ್ಲೇ ಇರ್ಬೇಕಾ? ಬೇರೆ ದಾರಿನೇ ಇಲ್ಲ ಮೇಡಮ್. ಪುಣ್ಯಕ್ಕೆ ಒಳ್ಳೆ ಜಾಗದಲ್ಲಿ ಲಾಕ್ ಆಗಿದೀವಿ, ನೀವು ನಿಮ್ಮವ್ರ ಜೊತೆನೆ ಇದೀರಾ. ಲಾಕ್ ಡೌನ್ ಅಲ್ಲಿ ಇಷ್ಟು ಆರಾಮಾಗಿರೋ ಪುಣ್ಯಾತ್ಮರು ನಾವೇ ಮೇಡಮ್. ಅವ್ನು ಹೇಳ್ತಾ ಇರೋದು ನಿಜಾನೇ ಅಮ್ಮ. ನಾವು ನಿನಗೆ ಅದನ್ನೇ ಹೇಳ್ಬೇಕು ಅಂತ ಇದ್ವಿ, ಅಷ್ಟ್ರಲ್ಲಿ ನೀನ್ ಯಾರ ಮಾತು ಕೇಳದೆ ಬಂದ್ಬಿಟ್ಟೆ. ಲಾಕ್ ಡೌನ್ ಅಪ್ಪ, ಎಷ್ಟ್ ದಿನ ಅಂತ ಕಾಂತ? ಗೊತ್ತಿಲ್ಲ ಮೇಡಮ್, ಪರಿಸ್ಥಿತಿ ನೋಡಿದ್ರೆ ಅನಿರ್ದಿಷ್ಟಾವಧಿ ಅಂತ ಅನ್ಸುತ್ತೆ. ಅಯ್ಯೋಯ್ಯೋ, ಅಷ್ಟು ದಿನ ಸುಳ್ಳೆ ಪುಳ್ಳೆ ಜೊತೆ ಇರ್ಬೇಕಾ? ಬಜ್ರಂಗಿ, ಒಂದ್ 5 ನಿಮಿಷದ ಮುಂಚೆ ಕ್ಲೂ ಕೊಡ್ಬಾರ್ದ? ಕ್ಲೂ ಕೊಟ್ಟಿದ್ರೆ ಅವನ್ ಜೊತೆ ವಾಪಸ್ ಮಾತಾಡೋ ರೇಂಜ್ ಗಲಾಟೆ ಮಾಡ್ಕೊಂಡು ಸುಮ್ನಾಗ್ತಿದ್ದೆ. ಕಾಂಡ ಕಾಂಡ. ಲಾಕ್ಡೌನ್ ಅನೌನ್ಸ್ ಆಯ್ತು. ಹೌದು ವೇದಾಂತ್, ಅತ್ತೆ ಈಗಷ್ಟೇ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು. ಲಾಕ್ಡೌನ್ ಆಗಿರೋದು ನಿಜಾನೇ, ಆಚೆ ಯಾವ ವೆಹಿಕಲ್ ಬಿಡ್ತಾ ಇಲ್ಲ. ನೀವು ಲಾಕ್ಡೌನ್ ಮುಗಿಯೋರ್ಗು ಅಲ್ಲೇ ಇರಿ, ತುಂಬಾ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಿದ್ರು. ಅದು ಹೇಗಾಗುತ್ತೆ ಸಾರ್ಥಕ್? ಕೆಲಸ ಕಾರ್ಯ ಎಲ್ಲ ಬಿಟ್ಟು ಎಷ್ಟು ದಿನ ಅಂತ ಇಲ್ಲೇ ಕುತ್ಕೊಳ್ಳೋದಕ್ಕಾಗುತ್ತೆ? ವಿ ಹ್ಯಾವ್ ಟು ಡೂ ಸಮಥಿಂಗ್. ಸಾರ್ಥಕ್, DC ಅಮರೇಶ್ ನಾಯಕ್ ಅಂತ ಒಬ್ಬರನ್ನ ಒಂದ್ಸಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದೆ, ಯು ರಿಮೆಂಬರ್? ಅವ್ರಿಗೊಂದ್ಸಲ ಫೋನ್ ಟ್ರೈ ಮಾಡಿ ಪರ್ಮಿಷನ್ ಸಿಗುತ್ತೆ ಅಂತ ಕೇಳಿ ನೋಡಿ. ವೇದಾಂತ್, ಅತ್ತೆ ಹೇಳಿರೋ ಪ್ರಕಾರ ನೋಡಿದ್ರೆ ಈ ಸರಿ ಲಾಕ್ಡೌನ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಈಗ ಇನ್ಫ್ಲೂಯೆನ್ಸ್ ಎಲ್ಲ ವರ್ಕ್ ಆಗುತ್ತೆ ಅಂತ ನನ್ಗೆ ಯಾಕೆ ಅನಿಸ್ತಿಲ್ಲ. ನೀವು ಸುಮ್ಮನೆ ಯಾಕೆ ಕನ್ಕ್ಲೂಷನ್ ಬರ್ತೀರಾ ಸಾರ್ಥಕ್? ಅಟ್ಲೀಸ್ಟ್ ಗಿವ್ ಟು ಟ್ರೈ. ಒಂದ್ಸಲ ಫೋನ್ ಮಾಡಿ. ಸರಿ, ಟ್ರೈ ಮಾಡಿ ನೋಡ್ತೀನಿ.
ವಾ, ನಿಮ್ಮಮ್ಮ ಫೋನ್ ಮಾಡ್ತಾ ಇದ್ದಾಳೆ. ಇದನ್ನೇ ಹೇಳೋದಕ್ಕಿರ್ಬೇಕು. ಹೇಳು ಪರಿ. ರೀ, ಲಾಕ್ಡೌನ್ ಅಂತ ಟಿವಿನಲ್ಲಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಕಾರಣ ಇಲ್ಲದೆ ಹೊರಗಡೆ ಸುತ್ತಾಡ್ತಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕ್ತಾರೆ ಅಂತ ಬೇರೆ ಹೇಳ್ತಿದ್ದಾರೆ. ನೀವೆಲ್ಲಿದ್ದೀರಾ? ನಾವಿಲ್ಲೇ ಹತ್ರದಲ್ಲಿ ಒಂದು ರಿಸಾರ್ಟಲ್ಲಿ ಇದ್ದೀವಿ. ನೀನೇನು ಚಿಂತೆ ಮಾಡಬೇಡ, ನಾವೆಲ್ಲ ಆರಾಮಾಗಿದ್ದೀವಿ. ಅಬ್ಬಾ, ಒಳ್ಳೇದಾಯ್ತು. ನೀವು ಹೊರಗಡೆ ಬರೋಕೆ ಹೋಗ್ಬೇಡಿ, ಅಲ್ಲೇ ಇರಿ. ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಗತ್ತೆ ಪರಿ? ಮುಂದೇನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ. ರೀ, ನೀವೇನ್ ಆಟ ಆಡ್ತಾ ಇದ್ದೀರಾ? ಹೊರಗಡೆ ಪರಿಸ್ಥಿತಿ ಚೆನ್ನಾಗಿಲ್ಲ. ನೀವು ತುಂಬಾ ಜನ ಇದ್ದೀರಾ. ಗುಂಪಲ್ಲಿ ಓಡಾಡಿದ್ರೆ ಸಮಸ್ಯೆ ಆಗುತ್ತೆ. ನೀವು ಮೊದಲು ಅಮ್ಮಗೆ ಫೋನ್ ಕೊಡಿ. ತಗೊಳಮ್ಮ, ಅಮ್ಮ ನಿನ್ ಜೊತೆ ಮಾತಾಡ್ಬೇಕಂತೆ. ಹಲೋ, ಹೇಳಮ್ಮ. ಅಲ್ಲೆಲ್ಲ ಆರಾಮ? ಅಮ್ಮೋ, ಇಲ್ಲೇನು ಆಗಿಲ್ಲ ಕಣೆ. ನಾವೆಲ್ಲ ಆರಾಮಾಗಿದ್ದೀವಿ. ನೀವು ಹುಷಾರು. ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಕ್ಕೆ ಹೋಗ್ಬೇಡಿ. ಸುರಕ್ಷಿತವಾಗಿರೋ ಜಾಗದಲ್ಲಿ ಇದ್ದೀರಾ, ಅಲ್ಲೇ ಇದ್ಬಿಡಿ. ಸರಿಮಾ, ನಾವ್ ಲಾಕ್ಡೌನ್ ಅಲ್ಲಿ ಎಲ್ಲೂ ಆಚೆ ಹೋಗಲ್ಲ. ಅಲ್ಲೇನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಾಲ್ ಮಾಡು, ಆಯ್ತಾ? ದಿನಸಿ ಎಲ್ಲ ತಂದಿರೋದಿದೆ. ಹಾಗೇನಾದ್ರೂ ಬೇಕು ಅಂದ್ರೆ ರಾಜ ಇದ್ದಾನೆ, ತಂದು ಕೊಡ್ತಾನೆ. ನೀನ್ ಇಲ್ಲಿ ಬಗ್ಗೆ ಚಿಂತೆ ಮಾಡ್ಬೇಡ. ಅಲ್ಲಿ ನೀವು ಹುಷಾರಾಗಿರಿ. ಸರಿಮಾ. ಹೌದಾ? ಸರಿ ಬಿಡಿ. ನೋ ಯೂಸ್ ವೇದಾಂತ್, ನಮಗ್ ಪರ್ಮಿಷನ್ ಸಿಗ್ತಿಲ್ಲ. ಅಮರೇಶ್ ನಾಯಕ್ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ತುಂಬಾನೇ ದಿನ ಆಯ್ತಂತೆ. ಹೊಸದಾಗಿ ಬಂದಿರೋ ಡಿಸೀಸ್ ತುಂಬಾನೇ ಸ್ಟ್ರಿಕ್ಟ್ ಅಂತೆ. ನಾನು ಕಾಲ್ ಕನೆಕ್ಟ್ ಮಾಡಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಅವ್ರ ಕಾಲ್ ತೊಗೊಳಕ್ ರೆಡಿ ಇಲ್ಲ. ಏನ್ ಮಾಡೋದೀಗ? ಬೇರೆ ವಿಧಿನೇ ಇಲ್ಲ ವೇದಾಂತ್. ಲಾಕ್ಡೌನ್ ಮುಗಿಯೋರ್ಗೂ ಇಲ್ಲೇ ಟಿಕಾಣಿ ಹೊಡೋದು. ಸೂಪರ್ ಬಾವಾ, ಒಳ್ಳೆ ಐಡಿಯಾ. ಒಳ್ಳೆ ಜಾಗದಲ್ಲೇ ಸೆಟ್ಲ್ ಆಗಿದ್ದೀವಿ. ಲಾಕ್ಡೌನ್ ಮುಗಿಯೋ ತನಕ ಇಲ್ಲೇ ಇದ್ಬೇಡ. ಲಾಕ್ಡೌನ್ ಮುಗಿಯೋಷ್ಟರಲ್ಲಿ ಲಾಕ್ ಆಗಿರೋ ಮನ್ಸ್ಗಳು ಅನ್ಲಾಕ್ ಆಗ್ಬೋದು. ನನ್ನ ಹತ್ರನೇ ದುರಂಕಾರನ? ಆಯ್ತು ಆಯ್ತು, ಅದೆಷ್ಟು ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ. ಮಾಡ್ಕೊ ಹೋಗು. ಅವ್ರು ಬಂದಿರೋ ರೆಸಾರ್ಟ್ ಇದೆ ಅಲ್ಲ, ಐ ಯು ಶ್ಯೂರ್? ಖಂಡಿತ ಮೇಡಮ್, ಅವರೆಲ್ಲರೂ ಇದೇ ರೆಸಾರ್ಟ್ ಒಳಗಿದ್ದಾರೆ. ಗುಡ್, ಟೇಕ್ ದಿಸ್. ಮತ್ತೆ ಕೆಲಸ ಬಂದಾಗ ಹೇಳ್ತೀನಿ. ಈ ನಿಯತ್ತು ಹೀಗೆ ಇರಲಿ. ವೇದ್, ನೀನ್ ಎಲ್ಲಿಗೆ ಹೋದ್ರು ನಿನ್ ನೆರಳಿನ ತರ ನಾನು ನಿನ್ನ ಹಿಂಬಾಲಿಸ್ತಾನೇ ಇರ್ತೀನಿ. ನಿನ್ಗೋಸ್ಕರ ನಾನು ಬೆಟ್ಟನೇ ಹತ್ತಿ ಇಳಿತೀನಿ ಅಂಥದ್ರಲ್ಲಿ ಈ ಗೇಟ್ ಯಾವ ಲೆಕ್ಕ? ನಾನು ಬರ್ತಾ ಇದ್ದೇನೆ. ಇಲ್ಲಿದ್ದೀರಾ? ನಾನ್ ರೆಸಾರ್ಟ್ ಎಲ್ಲ ಹುಡುಕಾಡ್ಬಿಟ್ಟೆ. ರೆಸಾರ್ಟ್ ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ. ಇವತ್ತು ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಕಂಪ್ಲೀಟ್ ಆಗೋಯ್ತು. ತಗೊಳ್ಳಿ ಕಾಫಿ.
ಬೇಜಾರಲ್ಲಿದ್ದೀರಾ? ಓ, ಲಾಕ್ಡೌನ್ ಆಯ್ತು ಅಂತನಾ? ಮದ್ವೆ ಆಗಿ ಇಷ್ಟು ವರ್ಷ ಆದ್ಮೇಲೂ ಮತ್ತೆ ಮಿಸ್ ಮಾಡ್ಕೋತಾ ಇದ್ದೀರಾ? ಪ್ರೀತಿಗೆ ಯಾವ ವಯಸ್ಸು ಇರಲ್ಲಪ್ಪ. ಅವಳನ್ನ ಮಿಸ್ ಮಾಡ್ಕೋತಾ ಇರೋದು ನಿಜ. ಆದ್ರೆ ಅದರಿಂದ ಡಿಸ್ಟರ್ಬ್ ಎಲ್ಲ ಆಗಿದ್ದೀನಿ ಅಂತೆಲ್ಲ ಏನಿಲ್ಲ. ಮತ್ತೆ ನಿನಗೆ ಬೇಜಾರಾಗಿದ್ರಮ್ಮವ? ಎನಿ ಫ್ಲಾಶ್ ಬ್ಯಾಕ್? ಹಾಗೇನಿಲ್ಲಪ್ಪ. ಇನ್2 ದಿನ ಬಿಟ್ಟು ವೇದಾಂತ ಅಮೂಲ್ಯನ ಎಂಗೇಜ್ಮೆಂಟ್ ನಡಿಬೇಕಾಗಿತ್ತು. ಆದ್ರೆ ಲಾಕ್ಡೌನ್ ಆಗೋಗಿದೆ. ನಾವೆಲ್ಲ ಇಲ್ಲೇ ಲಾಕ್ ಆಗಿದ್ದೀವಿ. ಇಂಥ ಸಂದರ್ಭದಲ್ಲಿ ಎಂಗೇಜ್ಮೆಂಟ್ನ ಹೇಗೆ ಮಾಡೋದು? ಕಾರ್ಯಕ್ರಮನ ಮುಂದಕ್ಕೆ ಹಾಕ್ಬೇಕಷ್ಟೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಮ್ಮವ, ಈಗ ಬೇರೆ ದಾರಿ ಏನೂ ಇಲ್ಲ ಅಂತೀರಾ? ಎಲ್ಲ ಯೋಚನೆ ಮಾಡಿದೆ, ಆದ್ರೆ ಏನೂ ಹೊಳಿಲಿಲ್ಲ. ಯಾವುದಕ್ಕೂ ಬೀಗರಿಗೊಂದ್ಸಲ ಫೋನ್ ಮಾಡ್ಬಿಡ್ತೀನಿ. ಅಗ್ರಜನ್ ಮದ್ವೆಗೂ ನನ್ನ ಮದ್ವೆಲಿ ಆದಂಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಾನೆ ಇದೆ. ಏನಾದ್ರೂ ಪರಿಹಾರ ಕಂಡುಹಿಡಲೇಬೇಕು, ಇಲ್ಲ ಅಗ್ರಜನ್ ತೊಂದರೆ ಆಗುತ್ತೆ. ಅವಳಿನದೇ ನಮ್ಮ ಮನೆಗೆ ಬಂದ್ರೆ ಸಾಕು. ಮದರ್ ಇಂಡಿಯಾ ಕೆಟ್ಟ ಬುದ್ಧಿನ ಒಂದು ಲೆವೆಲ್ ಕಂಟ್ರೋಲ್ ಮಾಡ್ಬೋದು. ಆದ್ರೆ ಎಂಗೇಜ್ಮೆಂಟ್ ಡೇಟ್ ಮಾತ್ರ ಪೋಸ್ಟ್ಪೋನ್ ಹಾಕೂಡ್ದು. ಏನ್ ಮಾಡೋದು? ಹಾಯ್ ಡಾರ್ಲಿಂಗ್, ಏನ್ ಸಮಾಚಾರ? ಹೇಗಿದ್ಯಾ? ಓಹ್, ನಾವು ಸಕ್ಕತ್ತಾಗಿದ್ದೀವಿ. ಲಾಕ್ಡೌನ್ ಬೇರೆ ಆಗಿದೆ, ಸೊ ಒಂದ್ ಕಡೆ ಆರಾಮಾಗಿ ಗಬಾಕೊಂಡಿದ್ವಿ. ಗೊತ್ತು, ನಾಳಿದ್ದು ಅಗ್ರಜನ್ ಎಂಗೇಜ್ಮೆಂಟ್ ಆಗ್ಬೇಕಾಗಿತ್ತಲ್ವಾ? ಆದ್ರೆ ಇವಾಗ ಅದ್ ಹೇಗ್ ಮಾಡೋದು ಅನ್ನೋದೇ ಸಮಸ್ಯೆ ಆಗಿದೆ. ನಾನಲ್ಲ, ನೀನ್ ಮನ್ಸ್ ಮಾಡ್ಬೇಕು. ಮತ್ತೆ ನೀನ್ ಮನ್ಸ್ ಮಾಡಿದ್ರೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಮಾಡ್ಬೋದು. ಇಷ್ಟ ಹೇಳ್ದವನು ಅದೇಗೆ ಅಂತ ಹೇಳಲ್ವಾ? ಹೇಳ್ತೀನಿ ಕೇಳಿ. ಇದಕ್ ಬೇಕಾದ್ರೆ ಪರಿಯತ್ತ ಹೆಲ್ಪ್ ಬೇಕಾದ್ರೂ ತಗೋಬಹುದು. ಆಗ ನಿನ್ ಸ್ಟೇಟ್ಮೆಂಟ್ಗೆ ಇನ್ನೂ ಸ್ಟ್ರಾಂಗ್ ಆಗಿ ಬಿಲೀಫ್ ಸಿಗುತ್ತೆ, ಜೊತೆಗೆ ಅದು ಸ್ಟ್ರಾಂಗ್ ಆಗೂ ಇರುತ್ತೆ. ಇದಕ್ಕೆ ನಾನು ಇನ್ನ ಡಾರ್ಲಿಂಗ್ ಅನ್ನಲ್ಲ. ಸೂಪರ್ ನೀನು, ಥ್ಯಾಂಕ್ ಯು. ಅಪ್ಪ, ಎಂಗೇಜ್ಮೆಂಟ್ ನಡೆಯೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡಿದೀವಿ. ಪ್ಲಾನ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗ್ಬಿಟ್ರೆ ಸಾಕು, ಎಲ್ರಿಗೂ ನೆಮ್ಮದಿ. ಅಯ್ಯೋ, ನನಗ್ ಬೇಕಾಗಿರೋ ಮುದ್ದು ಇಲ್ಲೇ ಇದೆ.